ಪಹಲ್ಗಾಮ್ ದಾಳಿ ಹಿಂದೆ ಸ್ಥಳೀಯ ಉಗ್ರನ ಕೈವಾಡವಿರುವುದು ಸ್ಪಷ್ಟವಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮಾಹಿತಿನೂ ಸಿಗ್ತಾ ಇದೆ. ಆದಿಲ್ ಅಹಮದ್ ತೋಕರ್ ಈತನ ಸಂಚಿರೋದು ಬಯಲಾಗಿದೆ. ವಿದ್ಯಾರ್ಥಿ ವೀಸಾದಡಿ ಆದಿಲ್ ಪಾಕಿಸ್ತಾನಕ್ಕೆ ಹಾರಿದ್ದ. 2018ರಲ್ಲಿ ಪಾಕ್ಗೆ ಹೋಗಿ ಉಗ್ರರ ಜೊತೆಗೆ ಸಂಪರ್ಕದಲ್ಲೂ ಇದ್ದ. 6 ವರ್ಷದ ಬಳಿಕ ಪಾಕ್ನಿಂದ ಅಕ್ರಮವಾಗಿ ಎಂಟ್ರಿ ಕೊಟ್ಟಿದ್ದ. 3-4 ಉಗ್ರರ ಜೊತೆಗೆ ಆದಿಲ್ ಅಹಮದ್ ಬಂದಿರೋದು ಪತ್ತೆಯಾಗಿದೆ. ಅನಂತನಾಗ್ ಜಿಲ್ಲೆಯ ಬೆಜ್ಬೆಹಾರ್ ಗ್ರಾಮದ ನಿವಾಸಿ ಈತ. ಡಿಜಿಟಲ್ ಹೆಜ್ಜೆ ಗುರುತನ್ನ ಕೆದಕ್ತಾ ಇದೆ ಗುಪ್ತಚರ ಇಲಾಖೆ. 2024ರ ಅಕ್ಟೋಬರ್ನಲ್ಲಿ ಈತ ಲೈನ್ ಆಫ್ ಕಂಟ್ರೋಲ್ ಕ್ರಾಸ್ ಮಾಡಿ ಎಂಟ್ರಿಯನ್ನ ಕೊಟ್ಟಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಈತನ ಹಿಸ್ಟ್ರಿ ಏನು, ಯಾವ ರೀತಿಯಾಗಿ ಇನ್ವಾಲ್ವ್ ಆಗಿದ್ದ ಅನ್ನೋದಕ್ಕೂ ಕೂಡ ಕೆಲವೊಂದು ಡೀಟೇಲ್ಗಳು ಸಿಗ್ತಾ ಇದೆ. ಇನ್ನು ಪೂಂಚ್ ರಜೌರಿ ಸೆಕ್ಟರ್ ಮೂಲಕವಾಗಿ ಈತ ಒಳನುಸುಳಿದ್ದ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ದುರ್ಗಮ ಪ್ರದೇಶದಲ್ಲಿ ಬೀಡು ಬಿಟ್ಟಿದ್ದ ಈ ಉಗ್ರ ಅಹಮದ್ ಯಾರೂ ಹೋಗಲಾಗದಂತ ಜಾಗದಲ್ಲಿ ಈತ ನೆಲೆಸಿದ್ದ. ಪಾಕಿಸ್ತಾನದ ಹಸೀಮ್ ಮೂಸಾ ಜೊತೆ ಆದಿಲ್ ನಂಟಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಮೂಸಾ ಹಾಗೆ ಸುಲೇಮಾನ್ ಭಾರತಕ್ಕೆ ಬರೋದಕ್ಕೂ ಕೂಡ ಈತ ಸಹಾಯ ಮಾಡಿದ್ದ ಅಂತ. ಯಾರೂ ಹೋಗಲಾಗದಂತ ಪ್ರದೇಶ, ಅಲ್ಲಿ ಈತ ಬೀಡು ಬಿಟ್ಟಿದ್ದ, ಉಗ್ರರ ಜೊತೆ ನಂಟಿನಲ್ಲಿದ್ದ. ಈ ಹಿಂದೆ ಪಾಕಿಸ್ತಾನಕ್ಕೂ ಕೂಡ ಹೋಗಿದ್ದ. ವಾಪಸ್ ಬರಬೇಕಾದ್ರೆ 3 ಜನ ಉಗ್ರರ ಜೊತೆಗೆ ಬಂದಿದ್ದ. ಟೂರಿಸ್ಟ್ ಸ್ಪಾಟ್ಗಳನ್ನೇ ಟಾರ್ಗೆಟ್ ಮಾಡಿದಂತ ಉಗ್ರರು ಮಾರ್ಚ್ನಲ್ಲಿ ಪ್ರವಾಸಿ ಸ್ಥಳ ಓಪನ್ ಆಗ್ತಾ ಇದ್ದಂತೆ ಸ್ಕೆಚ್ ಹಾಕೊಂಡಿದ್ದಾರೆ. ಅಮರನಾಥ ಯಾತ್ರೆ, ಬೈಸರನ್ ವ್ಯಾಲಿ ಮೇಲೆ ಕಣ್ಣಿಟ್ಟಿದ್ರು. ಪಹಲ್ಗಾಮ್ನಲ್ಲಿ ಭದ್ರತೆ ಕಡಿಮೆ ಇರೋ ಬಗ್ಗೆ ಮಾಹಿತಿ ಹೋಗುತ್ತೆ. ಭದ್ರತೆ ಕಡಿಮೆ ಇರೋದನ್ನೇ ಗಮನಿಸಿ ಉಗ್ರರು ಎಂಟ್ರಿ ಕೊಡ್ತಾರೆ. ಪಹಲ್ಗಾಮ್ನಲ್ಲಿ ಮೂಸಾ, ಸುಲೇಮ್, ಅಹಮದ್ ದಾಳಿ ಮಾಡ್ತಾರೆ. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ನೆತ್ತರು ಹರಿಸ್ತಾರೆ ಉಗ್ರರು. ಉಗ್ರ ಆದಿಲ್ ಅಹಮದ್ ಬೆನ್ನು ಬಿದ್ದಿದೆ ಇದೀಗ ಭಾರತೀಯ ಸೇನೆ. ಆದಿಲ್ ರೇಖಾಚಿತ್ರ ಬಿಡುಗಡೆ ಮಾಡಿರುವಂತಹ ಸೇನಾಪಡೆ. ಈಗಾಗಲೇ ಈತನ ಮನೆಯನ್ನ ಧ್ವಂಸಗೊಳಿಸಿದ್ದಾರೆ ಸೈನಿಕರು. ಈತನೇ ನೋಡಿ ಉಗ್ರ ಆದಿಲ್ ಅಹಮದ್. ಈತ ಇಲ್ಲೇ ಇದ್ದುಕೊಂಡು, ಒಂದು ದುರ್ಗಮ ಪ್ರದೇಶದಲ್ಲಿ ಇದ್ದುಕೊಂಡು ಉಗ್ರರ ಜೊತೆಗೆ ಸಂಪರ್ಕದಲ್ಲಿದ್ದ. ಈತನ ಕೈವಾಡ ಯಾವ ರೀತಿಯಾಗಿ ಸ್ಕೆಚ್ ಹಾಕಲಾಗಿತ್ತು ಇದೆಲ್ಲವೂ ಕೂಡ ಇದೀಗ ಸ್ಪಷ್ಟವಾಗ್ತಾ ಇದೆ. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ನೆತ್ತರು ಹರಿಸಿದ್ದಂತ ಉಗ್ರನ ರೇಖಾಚಿತ್ರ ಇದು.